ಎಸ್ ಆಫ್ಟರ್ ಲಾಂಗ್ ಟೈಮ್ ಹಾಕೊಂಡಿರಿ ಕೋಟ್ ಚಲೋ ಅನ್ಸತೈತಿ. ಡೆಕೋರೇಷನ್ ನೋಡಿಲ್ಲ, ಸಸ್ಪೆನ್ಸ್ ಐತಿ. ಸೊ ಥ್ಯಾಂಕ್ ಯು ಹೇಳ್ರಲ್ಲ ಮತ್ ನಂಗೆ. ಸೊ ಇದು ಸೀರೆ ನಾನು ಫಸ್ಟ್ ಟೈಮ್ ಅನ್ನು ಉಟ್ಕೊಂಡಿನಿ ಈ ರೀತಿ. ಬಾ 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 ಹಂಗ ಇಡಿ. ಸಾನು ಏ ಸಾನು 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 ಏ ಚಿನ್ನ ಸಾನು ಬಾಬು ಸ್ಕೂಲ್ ಟೈಮ್ ಆಗೈತಿ. ಸ್ಕೂಲ್ ಟೈಮ್ ಆಗೈತಿ. ಹ್ಯಾಪಿ ಬರ್ಡೇ ನೋಡಲ್ಲ, ಹ್ಯಾಪಿ ಬರ್ಡೇ ಅಂದ್ಕೊಳ್ಳಿ ಹೆಂಗೆ ಎದ್ದಿ ಪಟಕ್ಕತ್ತ. ಏನೈತಿ ಇವತ್ತು? ಏನೈತಿ? ಯಾರ್ದು? ಫುಲ್ ಎಕ್ಸೈಟೆಡ್ ಇದ್ದಲ್ಲ ಮತ್ತು ಒಂದು ವಾರ ನನ್ನ ಬರ್ಡೇ ಬರತೈತಿ ಇವತ್ತು. ಫುಲ್ ಬಂತು ನೋಡು ಫೈನಲಿ ನಿಂದು ಇವತ್ತಿನ ದಿನ. ಹ್ಯಾಪಿ ಬರ್ಡೇ. ಮತ್ತು ಹೇಳ ಸ್ಕೂಲ್ ಟೈಮ್ ಆಗತ್ತೈತಿ, ಹೇಳ ರೆಡಿಯಾಗಿ. ಸೇವೆ ಮಾಡಲು ತಪ್ಪಿದರೆ ಒಪ್ಪಿಕೊಳ್ಳಯ್ಯ, ಗಣಪತಿ ರಾಯ ಮುಗಿದೆ ಕೈಯ, ಸಣ್ಣ ಸಣ್ಣ ಮಕ್ಕಳು ನಿನ್ನ ಸೇವೆ ಮಾಡಲು ತಪ್ಪಿದರೆ ಒಪ್ಪಿಕೊಳ್ಳಯ್ಯ. ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ, ಮಂಗಲಮೂರ್ತಿ ಮೋರ್ಯ. ಸಾನು ರೆಡಿ ಆಗ್ಯಾಳು ಸ್ಕೂಲಿಗೆ ಹೋಗಕ್ಕೆ. ಆಲ್ರೆಡಿ ಆಕಿಗೆ ರಿಟರ್ನ್ ಗಿಫ್ಟ್ಸ್ ಮತ್ತು ಚಾಕ್ಲೇಟ್ಸ್ ಈ ಬ್ಯಾಗ್ ಒಳಗೆ ಪ್ಯಾಕ್ ಮಾಡೀನಿ. ರಿಟರ್ನ್ ಗಿಫ್ಟ್ ಏನೈತಿ ಅಂತ ಅದನ್ನು ಲಾಸ್ಟ್ ವ್ಲಾಗ್ ಒಳಗೆ ತೋರ್ಸೀನಿ. ಟಿಫಿನ್ ರೆಡಿ ಐತಿ, ಸ್ಕೂಲ್ ಬ್ಯಾಗ್ ರೆಡಿ ಐತಿ. ಇವತ್ತು ಸಾನು ಬರ್ತಡೇ ಐತ್ಲ, ಹೀಗಾಗಿ ಯೂನಿಫಾರ್ಮ್ ಇಲ್ಲ, ಕಲರ್ಫುಲ್ ಡ್ರೆಸ್ ಹಾಕೊಂಡು ಹೊಂಟಾಳು. ನಿದ್ಗಣಾಗದಿ ಬೊಬ್ಬುವಿನ ಈ ಕಡೆ ಬಾ, ಈ ಕಡೆ ಬಲ್ಲ. ಸೊ ಇದು ಸಾನ್ವಿಗೆ ತೊಗೊಂಡಿದ್ದು ಒಂದು ಬರ್ತಡೇ ಡ್ರೆಸ್. ಇದನ್ನು ಹಾಕಿ ಕಳ್ಸಾಕತ್ತೀನಿ ಇವತ್ತು. ಡಂಗ್ರಿನೂ ಐತಿ ಮತ್ತು ನೋಡಾಕ ಜೀನ್ಸ್ ಟಾಪ್ ಕತ್ಲೇನೂ ಕಾಣಿಸ್ತೈತಿ. ಹ್ಯಾಪಿ ಬರ್ಡೇ ಸಾನು. ಎಲ್ಲರೂ ನಮ್ಮ ಸಾನುಗೆ ಭಾಳಷ್ಟು ಬ್ಲೆಸ್ಸಿಂಗ್ಸ್ ಕೊಡ್ರಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಸಾನು ಮೇಲೆ ಇರಲಿ. ಆಕೆ ಫ್ಯೂಚರ್ ಬ್ರೈಟ್ ಆಗಲಿ. ಹಾಂ ವಾವ್ ಬಾರಿಲ್ಲ. ನೋಡಿಲ್ಲ ಸ್ಕೂಲ್ ಒಳಗೆ ಟೀಚರ್ಸಿಗೆ ಶಂಭೋ ಮಾಡ ಏನ, ಮತ್ತು ನಿಂಗೆಲ್ಲರೂ ವಿಶ್ ಮಾಡೋಣ ಏನು ಅನ್ನೋದು ಥ್ಯಾಂಕ್ ಯು ಅನ್ನೋದು. ಮತ್ತೆಲ್ಲ ಟೀಚರ್ಸ್ಗೆ ಶಂಭೋ ಮಾಡೋದ ಏನ, ಎಷ್ಟು ಮಂದಿ ಅದಾರ ಅಷ್ಟೆಲ್ಲ ಟೀಚರ್ಸ್ಗೆ ಶಂಭೋ ಮಾಡೋದ. ಈಗ ಫಸ್ಟ್ ಯಾರಿಗೆ ಶಂಭೋ ಮಾಡೋದು ಮನ್ಯಾಗ? ಮಮ್ಮಿಗಲ್ಲ, ಆಯಿಗೆ ಅಜ್ಜಾಗ, ಅಜ್ಜಿಗೆ ಅಜ್ಜಾಗ. ನಡಿ ಅಜ್ಜಾಗ ವಿಶ್ ಮಾಡಿ ನಡಿ, ಅನ್ನತ್ತ ಶಂಭ ಮಾಡಿ ನಡಿ. ಸಾನು ಸ್ಕೂಲಿಗೆ ಹೋದ್ಲು, ನೋಡಿದ್ರಿ ಎಷ್ಟು ಎಕ್ಸೈಟೆಡ್ ಇದ್ಲು. ಇವತ್ತು ಫುಲ್ ಎಕ್ಸೈಟ್ಮೆಂಟ್ ಆಕೀಗ, ಬಿಕಾಸ್ ಇವತ್ತು ಬರ್ತಡೇ ಅಲ್ಲ. ಹಿಂಗಾಗಿ ಸ್ಕೂಲ್ಗೆ ಹೋಗಿ ತನ್ನ ಫ್ರೆಂಡ್ಸ್ ಜೊತೆ ತನ್ನ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ದು, ಅವ್ರಿಗೆ ಚಾಕ್ಲೇಟ್ಸ್ ಹಂಚೋದು, ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡೋದು. ಅದ್ರೊಳಗೆ ಆಕಿಗೆ ಫುಲ್ ಅಂದ್ರೆ ಫುಲ್ ಖುಷಿ. ಯಾವಾಗೊಮ್ಮೆ ನನ್ನ ಬರ್ಡೇ ಬರ್ತೈತಿ ಅನ್ನೋರ್ ಗತ್ಲೆ ಮಾಡಕತ್ತಿದ್ಲು. 3-4 ದಿನ ಆಯಿತು. ಸೊ ಫೈನಲಿ ಇವತ್ತಕ್ಕೆ ಬರ್ತಡೇ ಬಂತು. ಫುಲ್ ಖುಷಿದ್ಲು, ಹೋದ್ಲು. ಈಗ ನಾನು ಚಿಕ್ಕನ ರೂಟೀನ್ ಮಾಡಬೇಕು. ಚಿಕ್ಕಗೆ ಸ್ವಲ್ಪ ಈಗ ಹಾಲು ಕುಡಿಸ್ಬೇಕು. ನಾನು ರೀಸೆಂಟ್ಲಿನ ಚಿಕ್ಕಗೀಗ ಮ್ಯಾಲಿನ ಹಾಲು ಕುಡ್ಸಕ್ಕೆ ಸ್ಟಾರ್ಟ್ ಮಾಡೀನಿ. ಬಿಕಾಸ್ ಆಬ್ವಿಯಸ್ಲಿ ಇನ್ ಡೇ ಬೈ ಡೇ ನಮ್ಮ ಬ್ರೆಸ್ಟ್ ಮಿಲ್ಕ್ ಎಲ್ಲ ಕಡಿಮೆ ಹಾಕೋತಾ ಹೋಗ್ತೈತಿ. ಹಿಂಗಾಗಿ ಮ್ಯಾಲಿನ ಹಾಲಿಂದನೂ ರೂಢಿ ಮಾಡಬೇಕು. ಹಿಂಗಾಗಿ ಚಿಕ್ಕಗೆ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಸೊ ಮ್ಯಾಲಿನ ಹಾಲು ಕುಡ್ಸಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ವಿನವ್ರಿಗೆ ಭಾಳ ಬೆನ್ನು ಹತ್ತಿದ್ನಿ, ನನಗೊಂದು ಚಲೋ ಬೇಬಿ ಸಿಪ್ಪರ್ ತರಿಸ್ಕೊಡ್ರಿ ಅಂತ. ಬಿಕಾಸ್ ಚಲೋ ಬೇಬಿ ಸಿಪ್ಪರ್ ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಒಂದರೆ ಅವು ಬೇಬೀಸ್ ಇರ್ತಾವೆ. ಸೊ ಹೀಗಾಗಿ ಅವ್ರ ಹೆಲ್ತ್ ವೈಸ್ ಭಾಳ ಮ್ಯಾಟ್ರ್ ಆಗ್ತೈತಿ ನಾವು ಒಂದು ಚಲೋ ಕ್ವಾಲಿಟಿ ಬೇಬಿ ಸಿಪ್ಪರ್ ಯೂಸ್ ಮಾಡೋದು. ಪ್ಲಸ್ ಹೆಂಗಿರ್ತೈತಿ ಅಂದ್ರೆ ಒಂದು ಚಲೋ ಬೇಬಿ ಸಿಪ್ಪರ್ ಯೂಸ್ ಮಾಡಕತ್ತಂದ್ರೆ ಜಲ್ದಿ ಅದಕ್ಕೆ ಅಡಾಪ್ಟ್ನೂ ಆಗ್ತಾರೋ. ಹಿಂಗಾಗಿ ವಿನಯವರು ನನಗೆ ಇದು ಲವ್ಲ್ಯಾಪ್ ಅವ್ರದ್ದು 4-in-1 ಸ್ಟೀಲ್ ಬೇಬಿ ಸಿಪ್ಪರನ್ನು ತರಿಸ್ಕೊಟ್ರು. ಭಾಳ ಮಸ್ತ್ ಐತಿ. ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆಗೈತಿ. ಯಾಕಂದ್ರೆ ಇದು 4-in-1 ಇರೋದ್ರಿಂದ ಬರೀ ಬೇಬೀಸ್ ಇದ್ದಾಗ ಅಷ್ಟ ಅಂತಲ್ಲ, ಈವನ್ ನಮ್ಮ ಮಕ್ಕಳು ಬೆಳೆದ್ರೂ ಈ ಬಾಟಲ್ ಏನೈತಿ, ಈ ಬೇಬಿ ಸಿಪ್ಪರ್ ಏನೈತಿ ಅದು ಯೂಸ್ ಆಗ್ತೈತಿ.
ಈ ಲವ್ಲ್ಯಾಬ್ 4-in-1 ಸ್ಟೀಲ್ ಬೇಬಿ ಸಿಪ್ಪರ್ ಸಿಂಗಲ್ ವಾಲ್ಡ್ ಸ್ಟೀಲ್ ಫೀಡಿಂಗ್ ಬಾಟಲ್ SS304 ಸ್ಟೇನ್ಲೆಸ್ ಸ್ಟೀಲ್ದಿಂದ ರೆಡಿ ಮಾಡ್ಯಾರು. ರಸ್ಟ್ ಫ್ರೀ ಮತ್ತು ಆರ್ಡರ್ ಫ್ರೀ ಐತಿ. ಈ ಸ್ಟೀಲ್ ಸಿಪ್ಪರ್ಗೆ ಸಿಲಿಕಾನ್ ಬಾಡಿ ಕವರ್ ಇರೋದ್ರಿಂದ ಸಿಪ್ಪರ್ ಒಳಗೆ ಹೀಟ್ ಭಾಳ ತುಳಿತೈತಿ ಮತ್ತು ಬೇಬಿಗೆ ಬಾಟಲ್ ಹಿಡಿದಾಗ ಆ ಹೀಟ್ ಹೊರಗೆ ಫೀಲ್ ಆಗಂಗಿಲ್ಲ. ಇದಕ್ಕೆ ಸ್ಲಿಮ್ ನೆಕ್ ನಿಪ್ಪಲ್ ವಿತ್ ರೌಂಡೆಡ್ ಗ್ರೂವ್ಸ್ ಬರ್ತೈತಿ. ಅದರಿಂದ ಬೇಬೀಸ್ಗೆ ನ್ಯಾಚುರಲ್ ಲ್ಯಾಚ್ ಆನ್ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ಲೀಕ್ ಪ್ರೂಫ್ ಕವರ್ ಬರ್ತೈತಿ. ಹೈ ಕ್ವಾಲಿಟಿ ಲಿಕ್ವಿಡ್ ಸಿಲಿಕಾನ್ ಟೀಟ್ ಬರ್ತೈತಿ. ಒಂದು ಸಾಫ್ಟ್ ಸ್ಪೌಟ್ ಬರ್ತೈತಿ. ಸ್ಪೌಟ್ ಸೆಲ್ಫ್ ಹೈಡ್ರೇಷನ್ಗೆ ಹೆಲ್ಪ್ ಮಾಡ್ತೈತಿ. ಬೇಬಿ ಸ್ಪೌಟ್ ಪ್ರೆಸ್ ಮಾಡಿದಾಗ ವಾಲ್ವ್ ಓಪನ್ ಆಗ್ತೈತಿ. ಪ್ರೆಸ್ ಮಾಡಲಿಲ್ಲ ಅಂದ್ರೆ ಕ್ಲೋಸ್ ಉಳಿತೈತಿ. ಹಿಂಗಾಗಿ ಲೀಕೇಜ್ ಆಗಂಗಿಲ್ಲ. ಆಮೇಲೆ ಒಂದು 360 ಡಿಗ್ರಿ ವೆಟೆಡ್ ಸ್ಟ್ರಾ ಬರ್ತೈತಿ. ಇದನ್ನ ಮಕ್ಕಳು ನಿಂತಾಗ, ಮಲ್ಕೊಂಡಾಗ, ಟಿಲ್ಟೆಡ್, ಫೇಸ್ ಡೌನ್ ಯಾವ ಆಂಗಲ್ ಒಳಗೂ ನೀರು ಕುಡಿಬಹುದು. ಮತ್ತು ವೇಟೆಡ್ ಸ್ಟ್ರಾ ಸ್ಪೌಟ್ದಿಂದ ಸ್ಟ್ರಾ ಸಿಪ್ಪರ್ ಟ್ರಾನ್ಸಿಷನ್ಗೆ ಹೆಲ್ಪ್ ಮಾಡ್ತೈತಿ. ಮತ್ತೊಂದು ಇದಕ್ಕೆ ಕ್ಯಾಪ್ನೂ ಬರ್ತೈತಿ. ಹಿಂಗಾಗಿ ಮಕ್ಕಳು ಬೆಳೆದ ಮೇಲೆನೂ ಇದನ್ನ ಆಸ್ ಅ ಟಂಬ್ಲರ್ ಅಂತಾನೂ ಯೂಸ್ ಮಾಡಬಹುದು. ಸೊ ನೋಡಿದ್ರಲ್ಲ ಎಷ್ಟು ಮಸ್ತ್ ಪ್ರಾಡಕ್ಟ್ ಐತಿ. 4-in-1 ಇರೋದ್ರಿಂದ ಬೇರೆ ಬೇರೆ ತರ ನಾವು ಯೂಸ್ ಮಾಡಬಹುದು ಮಕ್ಕಳಿಗೆ. ಸೊ ಹಿಂಗಾಗಿ ನಿಮ್ಗೂ ಏನಾದ್ರೂ ಒಂದು ಚಲೋ ಬೇಬಿ ಸಿಪ್ಪರ್ ಬೇಕು ಅಂತ ಹುಡ್ಕ್ಯಾಡಕತ್ತಿದ್ರಂದ್ರೆ ಇದು ಬೆಸ್ಟ್ ಐತಿ. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಆಗಿರ್ತೀನಿ. ನಿಮಗೆ ಭಾಳ ಹುಡ್ಕ್ಯಾಡೋದಾಗೋದು ಬೇಡ ಅಂತ ಈಸಿಲಿ ನೀವು ಬರೀ ಆ ಲಿಂಕ್ ಥ್ರೂ ಹೋದ್ರೆ ಅಂದ್ರೆ ನಿಮಗೆ ಈ ಪ್ರಾಡಕ್ಟ್ ಸಿಕ್ಬಿಡ್ತೈತಿ. ನೀವು ನಿಮ್ಮ ಮಕ್ಕಳಿಗಂತೂ ತಗೊಳಬಹುದು. ಪ್ಲಸ್ ಯಾರಿಗಾದ್ರೂ ಬೇಬೀಸ್ ಅವಾಗಿವಾಗ ಏನಾದ್ರೂ ಗಿಫ್ಟ್ ಅದು ಕೊಡಬೇಕು ಅಂತ ಇದ್ದಾಗ ಗಿಫ್ಟ್ ಆಪ್ಷನ್ ಇದು ಬೆಸ್ಟ್ ಐತಿ. ನೀವು ಬೇಬೀಸ್ಗೆ ಇದು ಗಿಫ್ಟ್ ಅಂತಾನು ಕೊಡಬಹುದು. ಸೊ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ಸ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ಸಾನ್ವಿ ಬರ್ತ್ಡೇ ಮಾಡೋದೈತಿ ಸಂಜಿಕ, ಅದಂತೂ ಎಲ್ಲರಿಗೂ ಗೊತ್ತೈತಿ. ಯಾಕಂದ್ರೆ ಇವತ್ತಿನ ವ್ಲಾಗನ ಸಾನ್ವಿ ಬರ್ತ್ಡೇ ವ್ಲಾಗ್ ಐತಿ. ಸೊ ಆಕ್ಚುಲಿ ಮೊದಲ ನಾನೇನು ಅಂದಿದ್ನಂದ್ರೆ ಇಲ್ಲೇ ಮನ್ಯಾಗ ಮಾಡೋನು, ಅಂದ್ರೆ ಮನ್ಯಾಗನ ಡೆಕೋರೇಷನ್ ಮಾಡೋನು. ಈ ಕಡೆ ಸೈಡ್ ಐದರ್ ಇಲ್ಲಿ TV ಸೈಡ್ ಮಾಡೋನು ಅಥವಾ ಚಿಕ್ಕಂದ ಹೆಂಗ ಇದು ಮಕರ ಸಂಕ್ರಾಂತಿ ದಿನ ಅವನಿಗೆ ಬಾರಿಕಾಯಿ ಏರಿದ ಕಾರ್ಯಕ್ರಮ ಮಾಡಿದ್ವಲ್ಲ ಈ ಗಾಡಿಗೆ ಮಾಡೋಣ ಅಂತ. ಬಟ್ ವಿನಯವ್ರು ಅಂದ್ರು ಬೇಡ, ಈ ಸರ್ತಿ ಹಾಲ್ ಒಳಗೆ ಮಾಡೋದು ಬೇಡ. ಮ್ಯಾಲೆ ಹೆಂಗು ನಮ್ದು ಆಫೀಸ್ ಸ್ಟುಡಿಯೋ ಐತಲ್ಲ, ಸೊ ಅಲ್ಲಿ ಓಪನ್ ಸ್ಪೇಸ್ ಐತಿ. ಹುಡುಗರಿಗೆ ಕುಂಡ್ರಾಕ, ಮಜಾ ಮಾಡಾಕ, ಆಟ ಆಡಕ್ನು ಅಗ್ದಿ ಚಲೋ ಆಗ್ತೈತಿ. ಇಲ್ಲಿದ್ರ ಸುಮ್ಮನೆ ಅಂದ್ರೆ ಹಿಂಗೆ ಓಡಾಡಕ್ಕೆ ಅವ್ರಿಗೆ ಕಾಲಾಗ ಆಗ್ತೈತಿ. ಸೊ ಅದು ಓಪನ್ ಸ್ಪೇಸ್ ಐತಿ, ಚಲೋ ಐತಿ. ಅಲ್ಲೇನ ಮಾಡೋನು ಅಂತ ಮೇಲೆ ಟೆರೆಸ್ ಮೇಲೆ ನಮ್ದೇನು ಆಫೀಸ್ ಸ್ಟುಡಿಯೋ ಐತಿ, ಯೂಟ್ಯೂಬ್ ಸ್ಟುಡಿಯೋ ಅಲ್ಲೇನ ಮಾಡೋದೈತಿ. ಸೊ ಅಲ್ಲೇನ ನಾವು ಡೆಕೋರೇಟರ್ಸ್ಗೆ ಕರ್ಸೀವಿ ಡೆಕೋರೇಷನ್ ಮಾಡ್ಸಕ್ಕೆ. ಸೊ ಅವ್ರು ಆ್ಯಕ್ಚುಲಿ ಪೈಲಾ ಮಧ್ಯಾಹ್ನ 3 ಗಂಟೆಗೆ ಬರ್ತೀವಿ ಅಂತ ಅಂದಿದ್ರು. ಹಿಂಗಾಗಿ ನಾವು ಇನ್ನೂ ಮಧ್ಯಾಹ್ನ 3 ಗಂಟೆಗೆ ಅಂತ ರಿಲ್ಯಾಕ್ಸ್ ಇದ್ವಿ. ಬಟ್ ಈಗ 12 ಗಂಟೆಗೆ ಜಸ್ಟ್ ಕಾಲ್ ಬಂದೈತಿ 10 ನಿಮಿಷನಾಗ ಬರಾಕತ್ತೀವಿ ಅಂತ. ಹಿಂಗಾಗಿ ಮೇಲೆ ಹೋಗಿ ಒಂದು ಸ್ವಲ್ಪ ಅಲ್ಲಿ ಒಂದೆರಡು ಚೇರ್ಸ್ ಅದು ಅವನ್ನೆಲ್ಲ ಸರಿಸಿ ಒಂದು ಸ್ವಲ್ಪ ಎಲ್ಲಿ ಜಾಗ ಮಾಡೋದೈತೆ ಅಂದ್ರೆ ಎಲ್ಲಿ ಡೆಕೋರೇಟ್ ಮಾಡೋದೈತೆ ಅದೆಲ್ಲ ಜಾಗ ಅದು ಮಾಡಬೇಕು. ಸೊ ಹೋಗೋಣ ಒಂದು ಮೇಲೆ ಯೂಸ್ ಆಗತ್ತತಿಲ್ ಮೊಬೈಲ್ ಅಲ್ಲಿ ಅದು ಚಾಲು ಇರ್ತೈತಿ, ಅಲ್ಲಿ ಅದು ವರ್ಕ್ ಆಗುತ್ತಲ್ಲ, ನಾ ಇಲ್ಲೆಲ್ಲ ವರ್ಕ್ ಮಾಡ್ತಿರ್ತೀನಿ. ಕರೆನ ವರ್ಕ್ ಪರ್ಪಸ್ ಭಾಳ ಬೆಸ್ಟ್ ಐತಿ ಮೊಬೈಲ್. ಹೌದಿಲ್ಲ, ಮೇಲ್ಸ್ ಚೆಕ್ ಮಾಡೋದು, ಮೇಲ್ ರಿಪ್ಲೈ ಮಾಡೋದು, ಆಮೇಲೆ ಪಿನ್ ಇಂಟ್ರೆಸ್ಟ್ ನೋಡೋದು, ಆಮೇಲೆ ಮತ್ತೆ ಹಿಂಗೆ ಎಲ್ಲ ಏನಾದ್ರು ಸರ್ಚ್ ಮಾಡಕ, ಆರ್ಟಿಕಲ್ ಓದಾಕದು ಬಹಳ ಯೂಸ್ ಆಗೋದು. ಮಸ್ತ್ ಥ್ಯಾಂಕ್ ಯು ಹೇಳ್ರಲ್ಲ ಮತ್ ನಂಗ ಹೇಳಿಲ್ಲ ಅವಾಗ ಥ್ಯಾಂಕ್ ಯು ಅವಾಗ ಮತ್ತೆ ಹೇಳೋದು ಅವ್ರಕ್ಕೇನಾಗ್ತೈತಿ. ಸೊ ಚಲೋ ಅವ್ರು ಬರಾಕತ್ತಾರ. ಒಂದು 10 ನಿಮಿಷ ಒಳಗ ಪಟ ಚೇರ್ಸ್ ಅದು ಸರಿಸಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋನು. ಹೆಂಗಾಗೈತಿ ಬ್ಯಾಕ್ ಸೈಡ್ ಅಂದ್ರೆ ಎಲ್ಲಿ ಹಾಕಿದ್ರು? ಸಾನ್ವಿ ಏನೈತ್ಲಾ ಅದು ಹ್ಯಾಪಿ ಬರ್ತ್ಡೇ ಅಲ್ಲಿ ಕೆಳಗೆ ಹಾಕಿದ್ರ. ಇಲ್ಲಿ ಹಾ. ಸೊ ನಾನಿ ಆಕಿ ಕುಂದ್ರಣ ಸಂಜೆಕೇನು ಕಾಣಂಗೇ ಇಲ್ಲ ತಾನೆ. ಮತ್ತ ಅಲ್ಲಿ ಹೆಂಗು ಜಾಗ ಐತಲ್ಲ, ಅಲ್ಲಿ ಬ್ಲಾಂಕ್ ಉಳಿದ್ಕಿತ್ತ ಅಲ್ಲಿ ಹೆಸರು ಖಾಲಿ ಇತ್ತದ. ಅಲ್ಲಿ ಬರೀ ಅವ್ ಲೀವ್ಸ್ ಹಚ್ಚವ್ರಿದ್ರು. ಖರೆ ಲೀವ್ಸ್ ಹಚ್ರು ಅದ್ ಬೋಳ್ ಕಾಣ್ತಿತ್ತದ, ಚಲೋ ಕಾಣ್ತಿಲ್ಲಾಗಿತ್ತ. ಅದ್ ಹ್ಯಾಪಿ ಬರ್ತ್ಡೇದ ಏನೈತ್ಲಾ ಅದ ಪ್ಲೇಟ್ಗನ ಮತ್ ಕಟ್ಟವ್ರಿದ್ರು ಅವ್ರ. ನಾನಿ ಆ ಕಡೆ ಸೈಡ್ಗೆ ಹಾಕ್ರಿ ಅದನ್ನ, ಅಂದ್ರೆ ಚಂದ ಕಾಣ್ತೈತನ. ಹ್ಞೂ ಅಂತ ಹೇಳಿ ಮತ್ತೆ ಸೈಡ್ಗೆ ಹಾಕ್ರ. ನೋಡ್ಲಾ ಅದು ಒಂದ ಇದನ್ನ ಆಕ್ಚುಲಿ ಇವೆಲ್ಲ ಕ್ಯೂಟ್ ಬೇರೆ ಪ್ರಾಣಿಗಳು ಹೇಳಿದ್ವಿ. ಬಟ್ ಎಲ್ಲ ಡೈನಾಸೋರ್ ಡೈನಾಸೋರ್ ಒಳಗುನು ಕ್ಯೂಟ್ ಇರ್ತಾವ. ಸಣ್ಣ ಡೈನಾಸೋರ್ ಇದೇನದಾವ ಆಕ್ಚುಲಿ ರಿಯಲ್ ಅದಾವ. ಡೇಂಜರಸ್ ಡೈನಾಸೋರ್ ಅದಾವ ಇವು.
ಇದ್ರಾಗ ಕ್ಯೂಟ್ ಹಿಂಗ್ ಬರ್ತಾವ. ನೀವ ಚಿಕ್ಕ ಆಗಿರ ಮತ್ತ ಅವ್ ಬಂದ್ ಈಗ ಹೊಡಿತಾನ. ಬಂದ್ರೆ ಇಲ್ಲಿ ನೋಡ್ಲಾ ಫುಲ್ ಡೆಕೋರೇಷನ್ ಈಸ್ ಕಂಪ್ಲೀಟ್. ಒಂದ್ ತಾಸೊಳಗೆ ಪಟ ಮಾಡಿ ಹೋದ್ರು. ನಾ ಎಷ್ಟು ತಿಡಿಸ್ತಾರೋ ಏನೋ ಅಂತ ಅನ್ನಕತ್ತಿದ್ನಿ, ಬಟ್ ಆಗೈತಿ. ನಿಮ್ಗೂ ಒಂದ್ ಲುಕ್ ತೋರಿಸ್ತೀನಿ. ಚಲೋ ಆಗೈತಿ, ಅಂದ್ರ ಎಕ್ಸ್ಪೆಕ್ಟ್ ಮಾಡಿದ ಪ್ರಕಾರನ ಆಗೈತಿ. ಇಷ್ಟೇ ನಾವು ಪ್ರಾಣಿಗಳು ಒಂದ್ ಸ್ವಲ್ಪ ನಮಗ್ ಬೇರೆ ಬೇಕಾಗಿದ್ದು. ಕಾಮಿಡಿ ಅಗ್ದಿ ಹುಡುಗರಿಗೆ ಸೂಟ್ ಆಗೋಂಗ್ ಬೇಕಾಗಿದ್ದು. ಒಂದ್ ಸ್ವಲ್ಪ ರಿಯಲ್ ಅದಾವು, ಸ್ವಲ್ಪ ನೋಡ್ರಿ ಡೇಂಜರಸ್ ಅನ್ನಿಸ್ತಾವ. ಹಾ ರೀ, ಸಾನು ಅಂತ ನೋಡಿ ಯಾವ ಪ್ರಾಣಿಗಳು ಹಾಕಿರತ್ತ. ಚಿಕ್ಕು ಬಂದಂತ್ರ ಆತ ಜಂಗಲ್ ಥೀಮ್ ಐತೆ. ಚಿಕ್ಕು ಬಂದಂತ್ರ ಬಲೂನ್ ಎಲ್ಲ ಹೊಡೆದ ಬಿಡ್ತಾನ. ಅವಂಗೀಗ ತರುದ ಬೇಡ, ಸಂಜಿಕ ಕರ್ಕೊಂಬರ್ನು. ಓ ನಡತ್ತೀರಿ ಚಿಕ್ಕು 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 ಇಲ್ಲಿ ನೋಡಿಲ್ಲ, ನಿಂದಿದ ಜಿರಾಫ್ ಐತಿಲ್ಲ, ನಿನ್ ಜಿರಾಫ್ ಎಷ್ಟ್ ಕ್ಯೂಟ್ ಐತಿಲ್ಲ. ಮ್ಯಾಲ ಅಕ್ಕನು ಡೈನಾಸೋರ್ಗಳು ಬಂದಾವ್, ಮ್ಯಾಲ ಅಕ್ಕನ್ ಡೈನಾಸೋರ್ಸ್ ಬಂದಾವ್. ಚಿಕ್ಕು ಚಿಕ್ಕು ಮಾವ ಏನ್ ಮಾಡ್ತೈತಿ ಅವಾಜ? ಹೇಳಿ ಏನಾಗಿಲ್ಲ. ಅವಾಜ್ ಅನ್ಬೇಡ್ರಿ ನೀವು. ಮಾವು ಹೆಂಗ್ ಮಾಡ್ತೈತಿ ಕೇಳಿದೆ. ಚಿಕ್ಕು ಮಾವು ಹೆಂಗ್ ಮಾಡ್ತೈತಿ? ಚಿಕ್ಕು ಮಾವು ಚಿಕ್ಕು ಮಾವು ಹೆಂಗ್ ಮಾಡ್ತೈತಿ? ಲಕ್ಷ ಇಲ್ಲ. ಈಗ ಅದ ಡಾನ್ಸ್ ಮಾಡೋದ್ರೊಳಗ ಲಕ್ಷ ಕುಣಿದ್ರೊಳಗ. ಚಿಕ್ಕು ಮಾವು ಹೆಂಗ್ ಮಾಡ್ತೈತಿ? ಚಿಕ್ಕು ಮಾವು ಲಕ್ಷ ಇಲ್ಲ. ಈಗ ಒಟ್ಟ ಸ್ಟೆಪ್ ಮಾಡೋದ್ರೊಳಗ ನೀನ್ ಆಡ್ಸಕತ್ತಿದ್ರಲ್ಲ ಹಿಂಗ. ತನಗೂ ಬರ್ತತ ನೋಡ್ತಾನ. ಹಿಂಗೋಗಿ ಹಿಂಗ್ ಕಾಲು ಹಿಂಗ್ ಇಡ್ತಾನ ಹಿಂಗ. ಚಿಕ್ಕು ಮಾವ ಹೆಂಗ್ ಮಾಡ್ತೈತಿ? ಚಿಕ್ಕು ಮಾವ ಹೆಂಗ್ ಮಾಡ್ತೈತಿ? ಲಕ್ಷ ಇಲ್ಲ. ನಮ್ ಚಿಕ್ಕು ನೋಡ್ರಿ ಹೆಂಗ್ ಕೂತಾನು. ಮತ್ತೊಂದ್ ಸ್ವಲ್ಪ ನಮ್ಮ ಈಗೇನ್ ನೇಬರ್ಸ್ ಬರ್ತಾರ ಅವ್ರಿಗೆಲ್ಲರಿಗೆ ರಿಟರ್ನ್ ಗಿಫ್ಟ್ ತಗೊಳಕ್ ಬಂದೀವಿ. ಚಿಕ್ಕು ನೋಡ್ರಿ ಹೆಂಗ್ ಕೂತಾನು. ಒಳಗ್ ಪಪ್ಪ ಅದಾರು, ಶಾಪಿಂಗ್ ಮಾಡತ್ತಾರು. ನಾನು ಚಿಕ್ಕು ಹೊರಗದೀವಿ. ಅದಲ್ಲ ಚಿಕ್ಕ ಅದಿಲ್ಲ, ನಮ್ಮ ಚಿಕ್ಕು ಓಡಾಡತ್ತಾನ ಮೊದ್ಲಲ್ಲಿ ಸಾಮಾನು ಮತ್ತೇನಾರು ದುಗಿ ಶಿಕ್ಷಣ ಹೊರಗೆ ಕರ್ಕೊಂಡು ಬಂದು ಕೂತೀನಿ ನಾನು. ಬಲೂನ್ ಕೊಟ್ರು ನಿಂಗೆ ಬಲೂನ್ ಕೊಟ್ರ ಆಟ ಆಡಕ್ಕ? ಯಾಕೆ ಹೇಳಿದಿ? ಏನಂತ ಯಾಕೆ ಹೇಳಿದಿ? ಬೇಡ ಸಾಕು. ಹಿಂಗೆ ಕುಂದ್ರ ಹಾ ಹಿಂಗೆ ಕುಂದ್ರ. ಹಂಗೇಗಾಯ್ತು ಸ್ಕೂಲ್ ಹೋಗಿ ಬಡ್ಡೆ? ಈ ಕಡೆ ಬಾ. ನೀವು ನೋಡ ಬಲೂನ್ ಮನ್ಯಾಗ ಬಿದ್ದಾಡತ್ತಿರ್ತಾವ, ಅಲ್ಲಿ ತಗೊಂಡ್ ಬಂದಾನಿ. ಹಾ ಕೊಟ್ಟೆನ ಅವಾಗ ಅನಿಸ್ತ ನನಗ. ಬಡ್ಡೆ ಇಲ್ಲ ತನಿಸ್ತ. ನಿಂಗೆ ಸರ್ಪ್ರೈಸ್ ಡೆಕೋರೇಷನ್ ರೆಡಿ ಆಗೈತಿ ಈಗ ಆಲ್ರೆಡಿ. ಖರೆ ಈಗ ತೋರ್ಸಂಗಿಲ್ಲ ನಿಂಗ. ಹಾ ಒಮ್ಮೆ ಸಂಜೆಗೆ ಒಮ್ಮೆ ನಿಂಗ ಎಲ್ಲರೂ ವಿಶ್ ಮಾಡ್ರು. ಸೀರ್ ಬೇಡು. ಎಷ್ಟು ಸೀರೆ ಆಗತಿ ಚಿಕ್ಕು? ಟೀಚರ್ಗೆ ಸಂಭವ ಮಾಡಿದಿ? ಬಂತು ಕೇಕ. ನೀವು ಅದು ಓಪನ್ ಮಾಡಿ ಇಡೋರೀಗ. ಅದು ಒಂದು ಟ್ರೇ ತೆಗೆದ್ರೆ ಕುಂದ್ರಂಗಿಲ್ಲ ಅಂತೀರಿ? ಒಂದ್ ಟ್ರೇ ತೆಗಿತಂತಡ್ರಿ, ಅವೆಲ್ಲ ಮ್ಯಾಲ ಸರಿಸ್ತಾನ ನಾನು. ಹಾ ಒಂದ್ ಸೆಕೆಂಡ್. ಅಪ್ಪಾಜಿಂದ ಮಾಡ್ಸೈತ್ರಲ್ಲ ಅವ್ರವ್ರೆ, ಅವ್ರ ಕಡೆನ ಮಾಡ್ಸೈತಿ ಕೇಕ. ನಾ ಲ್ಯಾಪ್ಟಾಪ್ ಇಟ್ಕೊಂಡು ಬಂದ್ಕೊಂಡಿದ್ದಿತ್ತು. ಬೇರೆ ಇರ್ತೈತಿ. ನೀನದಿ ಕೇಕ್ ಮೇಲೆ ನೀನದಿ. ಬಾಗಡ್ ಕಾಮಿಡಿ ಮಾಡಿದ್ರಿ ಇವ್ರದ. ಗೋಲ್ ಗುಂಡಿಗತ್ಲೆ ಮಾಡಿ ಕೊಟ್ಟು
ಸಾನೂನ್ ಬರ್ತ್ಡೇದ ಡೆಕೋರೇಷನ್ ಕಂಪ್ಲೀಟ್ ಆಯ್ತು. ಆಮೇಲೆ ಕೇಕ್ನು ಟೈಮ್ ಟು ಟೈಮ್ ಬಂತು. ನನಗೆ ಚಿಂತಿತ್ತು, ಒಂದು ಡೆಕೋರೇಷನ್ ಒಂದು ಕೇಕ್. ಯಾಕಂದ್ರೆ ಅವು ಕರೆಕ್ಟ್ ಟೈಮ್ ಸರಿ ಆಗಲಿಲ್ಲ ಅಂದ್ರೆ ಮುಂದಿನ ಎಲ್ಲ ಒಂಥರ ಕೆಲಸನ ಕೆಟ್ಟಬಿಡ್ತೈತಿ ಮತ್ತು ಮುಡೋಕ್ಕೂ ಆಗ್ತೈತಿ. ಈಗ ಜಸ್ಟ್ ವಿನಯವರು ವಡಾಪಾವ್ ಆರ್ಡರ್ ಹಾಕಿದ್ರು ಎಲ್ಲ ಹುಡುಗರಿಗೆ ಕೊಡಾಕ. ಸೊ ಅವು ಬಂದವು, ಅವನ್ನೆಲ್ಲ ತೆಗೆದು ಒಂದು ಬೋಗಾಣಿ ಒಳಗೆ ಹಾಕಿ ಇಡಾಕತ್ತೇನೆ. ಇದಷ್ಟು ಹಾಕಂದ್ರೆ ಆಯಿತು. ಇನ್ನು ರೆಡಿ ಆಗಬೇಕು ಮತ್ತು ಸಾನೂನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು. ವಡಾಪಾವ್ ಫುಲ್ ಈ ರೀತಿ ರೆಡಿ ಮಾಡಿ ಎಲ್ಲ ಫಿಲ್ ಮಾಡ್ಯಾರ ಕಳ್ಸಾರು. ಆ್ಯಕ್ಚುಲಿ ಇವರು ವಡಾ ಬೇರೆ ಮತ್ತು ಪಾವ್ ಬೇರೆ ಕಳಿಸ್ರಿ, ನಾವು ಮಾಡ್ಕೋತೀವಿ ಅಂತ ಹೇಳಿದರು. ಬಟ್ ಏನು ಗೊತ್ತಿಲ್ಲ, ಹ್ಞೂ ಅಂದಿದ್ರು. ಬಟ್ ಈಗ ಎಲ್ಲ ಪೂರಾ ರೆಡಿ ಟು ಇಟ್ ಅದಾವೆ. ಆಮೇಲೆ ಅದ್ರ ಜೊತೆ ಈ ರೀತಿ ಒಂದು ಕೆಂಪು ಚಟ್ನಿ, ಹಸಿಮೆಣ್ಸಿನ್ಕಾಯಿ ಮತ್ತಿದ ಹಸಿಮೆಣ್ಸಿನ್ಕಾಯಿ ಚಟ್ನಿ. ಸೊ ರೆಡಿ. ಚಲೋ ಇನ್ನೇನು ರೆಡಿ ಮಾಡಲಿ, ನಡಿ. ಸಾನು ರೆಡಿ ಆಗ್ಯಾಳ ಈಗ. ಸೊ ಆಕಿಗ ಇದನ್ನ ಡೆಕೋರೇಷನ್ ತೋರ್ಸಕ್ಕೆ ಮ್ಯಾಲೆ ತೊಗೊಂಬಂದಿನಿ. ಆಕೆ ಡೆಕೋರೇಷನ್ ನೋಡಿಲ್ಲ, ಸಸ್ಪೆನ್ಸ್ ಐತಿ. ಸೊ ನೋಡೋಣ ಆಕಿನ ರಿಯಾಕ್ಷನ್ ನೋಡೋಣ. ಕಣ್ಣು ಮುಚ್ಚಿಲ್ಲ. ಟಂಟಡನ್. ಹಾಂ, ಯಸ್. ಈ ಸತ ಡಿಫ್ರೆಂಟ್ ಮಾಡೈತೆ ಟೋಟಲ್. ಪ್ರತಿ ಸತ ಪಿಂಕ್ ಹುಡುಗಿ ಅದ ಇದಾಗ್ತಿತ್ಲ, ಈ ಸತ ಎಕ್ದಮ್ ಡಿಫ್ರೆಂಟ್. ಜಂಗಲ್ ಥೀಮ್ ಐತ್ ನೋಡಿ. ಎಲ್ಲ ಪೂರಾ ಎಲ್ಲ ಡೈನೋಸರ್ ಬಂದವ ನಿನ್ ಬರ್ಡೇಗೆ. ಮತ್ತ ನಿಂದ ಎಷ್ಟನೇ ಬರ್ಡೇ ಐತ್ ನೋಡಲ್ಲಿ? ನಂಬರ್. ವೆರಿ ಗುಡ್. ಕಂಪ್ಲೀಟ್ ಆದವು. 7 ಕಂಪ್ಲೀಟ್ ಆದವು. 7 years ಆಗಿದೆ. 7 ಕಂಪ್ಲೀಟ್ ಆದವು. 7 years ಆಗಿದೆ. 8 ಕಂಪ್ಲೀಟ್. 8 years. ಸಾನುಗ ಮತ್ತು ಚಿಕ್ಕುಗ ಇಬ್ಬರಿಗೆ ರೆಡಿ ಮಾಡಿದ್ಮೇಲೆ ಫೈನಲಿ ಐ ಆಮ್ ರೆಡಿ. ವೆರಿ ಸಿಂಪಲ್, ಪಟ ಯಾಕಂದ್ರೆ ಹುಡುಗರು ಬಂದಾವು. ಸೊ ಇದು ಸೀರೆ ನಾನು ಫಸ್ಟ್ ಟೈಮನ್ನು ಉಟ್ಕೊಂಡಿನಿ. ಈ ರೀತಿ ಕಾಂಟ್ರಾಸ್ಟ್ ಒಂಥರ ಬ್ಲೌಸ್ ಬರ್ತೈತಿ ಇದರದ್ದು. ಈ ರೀತಿ ನಾನು ಸ್ಟಿಚ್ ಮಾಡಿಸ್ಕೊಂಡಿನಿ. ಒಂದ್ಸಲ ನಾನು ಫುಲ್ ಲುಕ್ ತೋರಿಸ್ತೀನಿ. ನನಗೆ ಕ್ಯಾಮ್ರಾ ಕೈಯಾಗಿ ಹಿಡ್ಕೊಂಡು ತೋರ್ಸೋಕೆ ಬರ್ಬಾರ್ದು. ಇನ್ನು ಆರತಿ ಅಷ್ಟು ಸಜ್ಜು ಮಾಡಬೇಕು. ಆಮೇಲೆ ಸಾನುಗ ಆರತಿ ಅದು ಮಾಡಿ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು. ರೀ ಆಯಿತು, ಬರ್ರಿ ಜಲ್ದಿ ಬರ್ರಿ ಜಲ್ದಿ. ಮಸ್ತ್ ಟಗಡಕ್ ಮಗಳ ಬರ್ತಡೆ. 7 ವರ್ಷ ಕಂಪ್ಲೀಟ್ ಆದ ಮಗಳು ದೊಡ್ಡಕ್ಕಾಗತ್ತಾಳ. ಹಂಗೆ ನೀವು ಸಣ್ಣಂಗಿನ ಹೆಂಗ್ ಹಾಕೋತ್ ಹೊಂಟಿರ್ಲ. I'm young. I'm just old. Just young. I'm just 30 years young. ಖರೆ ಚಂದ ಕಾಣತ್ತೆ. ಎಸ್, ಆಫ್ಟರ್ ಲಾಂಗ್ ಟೈಮ್ ಹಾಕೊಂಡಿರಿ ಕೋಟ. ಚಲೋ ಅನ್ಸತೈತಿ. ಸ್ವಲ್ಪ ಕ್ಯಾಜುವಲ್ ಗತ್ಲೆ, ಈವ್ನಿಂಗ್ ಐತ್ಲ. ಎಸ್, ಮಸ್ತ್ ಅನ್ಸತೈತಿ. ಚಲೋ ನೋಡಿ ಹೋಗೋಣ. ಬರ್ಡೇ ಗರ್ಲ್ ಎಕ್ದಮ್ ಪ್ರಿನ್ಸೆಸ್ ಕಿರೀಟ್ ಹಾಕೊಂಡು ಕ್ವೀನ್ ಚೇರ್ ಮೇಲೆ ಕ್ವೀನ್ ಗತ್ಲೆನ ಕಾಣತ್ತಿಲ್ಲ. ಪ್ರಿನ್ಸೆಸ್. ಹಾಂ, ಹೆಂಗಾಗಿ ಡೆಕೋರೇಷನ್? ಸಾನು ಡೆಕೋರೇಷನ್ ಹೆಂಗಾಗಿತ್ರಿ? ಡೆಕೋರೇಷನ್ ಸಾನು ಫ್ರೆಂಡ್ಸ್ ಮಸ್ತ್ ಆಗೈತಿ. ಡೈನೋಸರ್ ಬಂದಾವ. ಯಾರು ಇದನ್ನ ಮಾಡ್ರೆ ಡೈನೋಸರ್ ಕರ್ಕೊಂಡು ಹೋಗ್ತಾವ ನೋಡು. ಮತ್ತು ಹಾಂ, ಇದ ಕೇಕ್ ತಗೊಂಡ್ಬರ್ತೀರಿ? ಓನ್ ಮಾಡತ್ತೀರಿ ಚಿಕ್ಕು? ಆಟ ಆಡತ್ತೀರಿ? ಎಲ್ಲಾರ್ದು ರೆಡಿ ಆಗುತ್ತಾನ. ಮಸ್ತ್ ಆಗೈತ್ಲ ನಿಂದ ಆಟ ಆಡೋದ. ಕೋಟ್ ಹಾಕೊಂಡಿ? ಕೋಟ ಚಿಕ್ಕು? ಹಾ, ಚಿಕ್ಕು ಕೇಕ್ ಬಂತು. ಸಾನು ಅಕ್ಕನ್ ಕೇಕ್ ಬಂತು. ಸಾನು ಕೇಕ್ ಬಂತು. ಸ್ಕೂಲ್ ಥೀಮ್ ಐತಿ ಸಾನು. ನೋಡಲ್ಲ ಏನೇನದಾವ. ABCD ಪಾಟಿ ಪುಸ್ತಕ ಪೆನ್ಸಿಲ್ ಮತ್ ನಟ್ಟ ನಡು ಸಾನು ಕೂತಾಳ ಬೋ ಹಾಕೊಂಡ. ಹ್ಯಾಪಿ ಬರ್ತ್ಡೇ ಸಾನ್ವಿ. ಈ ಕಡೆ ಬಲೂನ್ಸ್ ಹಿಂಗ. ಹಾ ಕರೆಕ್ಟ್, ಬಲೂನ್ಸ್ ಕಾಣು ಹಂಗ ಜಸ್ಟ್ ಚುಚ್ಚ ಬಿಡ್ರಿ ಅದನ್ನ.
ಇನ್ನೊಂಚೂರು ಚೂಸ್ತೀರ ಗ್ರಿಪ್ ತೋತ್ಲಾ ತಡಿ ನಾನು ಸಾನು ನೀ ಏನೋ ಮಾಡ್ಬೇಡ ಅಭ್ಯಾಸ ಮಾಡಕ್ ಕೂತಾಳ ಯಾರ ಸಾನ್ವಿ ಅಭ್ಯಾಸ ಮಾಡಕ್ ಕೂತಾಳ ಮೂಗು ನೋಡಿ ಹೆಂಗೈತಿ ಮೂಗ ಸೊಂಡಿ ಹೆಂಗೈತಿ ನೋಡಿ Happy birthday to you. Happy birthday to you. Happy birthday, Janvi. ಕೇಕ್ ಕಟ್ ಹಿಂಗ ಹಿಂಗ ನೋಡ್ಲಿಸ್ರಿ ಹಿಂಗತ್ತ ಚಿಕ್ಕು ಚಿಕ್ಕು ನೋಡಿಲಿ ಕೇಕ್ ಹೆಂಗ್ ಕಟ್ ಮಾಡ್ತಾರ ಹಿಂಗ ಹಿಂಗ ಹಿಂಗ್ ಮಾಡೋದಿಲ್ಲ ಹಿಂಗ ಹಿಂಗ ಮಾಡಿ ಕೆಟ್ಟ ಅಕ್ಕ ಹ್ಯಾಪಿ ಬರ್ಡೇ Happy birthday to you. Happy birthday dear Janvi. Happy birthday to you. Hey, God bless you. May God bless you. Happy birthday to Janvi. Happy birthday to you. ಚಿಕ್ಕನ್ ಪ್ರಕಾರ ನೋಡಿಸ್ರಿ ಹಿಂಗ ಹಿಂಗ ಅವ್ನ್ ಕೇಕ್ ಕಟ್ ಮಾಡೋದಂದ್ರೆ ಹಿಂಗ ಹಿಂಗ ನೋಡ್ ಚಿಕ್ಕ ಯಾರು ಬಂದಾರಲ್ಲ ಫ್ರೆಂಡ್ಸ್ ಬಂದಾರು ಶಂಭು ಮಾಡ್ಬೇಕ ಆರತಿ ನಮಸ್ಕಾರ ಮಾಡ್ಬೇಕು ಥ್ಯಾಂಕ್ ಯು ಅನ್ಬೇಕು ಮತ್ ಹಿಂಗ್ ಹಿಂಗ ಎಲ್ಲ ಕೈ ಹಿಂಗ್ ಚಂದ ಹಿಂಗ್ ಜೋಡ್ಸೋದು ಒಂದಕ್ಕೊಂದ್ ಕೈ ಚಂದ ಜೋಡ್ಸಿ ಹಾ ನೀವ್ ಹ್ಯಾಪಿ ಬರ್ಡೇ Thank you, Mommy. ಶಂಭು ಮಾಡ್ಬೇಕ ಅದ್ ಮುಟ್ಟಿ ನಮಸ್ಕಾರ ಮಾಡ ಆದ ಕೈಲೇ ಕೈ ಇಷ್ಟ ಕೈ ಮಾಡಿ ಹಂಗಲ್ಲ. ಕೈ ಮುಗಿ ಕೈ ಮುಗಿ ಮಾಮ ಮಾಮ ಆಯ್ತು ತಡಿ ಒಂದ್ 2 ಸೆಕೆಂಡ್ ಚಾಚಿಗೆ ಇದನ್ ಮಾಡ ಶಂಭು ಮಾಡ ಕೇಕ್ ಕಟ್ ಮಾಡೋದು ಕೇಕ್ ನೋಡ ಹ್ಯಾಪಿ ಬರ್ಡೇ Happy birthday to you. Happy birthday to you. Happy birthday to you. ಹ್ಯಾಪಿ ಬರ್ಡೇ ಟು ಯು ಯಾವ್ದೈತೆ ಹೇಳು ರೆಡ್ ವೆಲ್ವೆಟ್ ಮತ್ತೆ ದಮ್ ದಮ್ No, cut master. ನೀನ ಕಟ್ ಮಾಡಿಕ್ಕೆ ಸಾನು ನೀ ನಂಗ ಮತ್ತ ತಿನ್ಸ್ ಅದಲ್ಲ ಅಲ್ಲೈತ್ ನೋಡು ಫಸ್ಟ್ ಪಪ್ಪ ಆ ಕೈಲೆ ಸಣ್ಣ ಆ ಕೈಲೆ ತಗೋ ಪಪ್ಪ ಬಂದ್ ಚಿಕ್ಕು ಬಂದ್
ಇದೇನಿದ ಹಾರ್ತತಿ ಅಯ್ಯಪ್ಪ ಇದೇನ್ ಭಾರಿ ಇಟ್ಲ ನೋಡು ಹಾ ತಡಿ ಕೊಡ್ತೈತ್ ತಡಿ ನಿಂಗು ಇವಳಿಗೆ ಈ ಕಡೆ ಹಾರಿಸ್ರಿ ಈ ಕಡೆ ಬಲೂನ್ ಹೋಗಿ ಹೊಡೆದ್ ಬಂದಾಳಕ್ಕೆಲ್ಲ ಏನಿದೆ ಸೆನ್ಸರ್ ಮೇಲೆ ಕೊಡ್ತೈತ್ ತಡಿ ಅದ್ರಾಗ ಚಾರ್ಜ್ ಆಗ್ತೈತ್ರಿ ಇದು ಚಾರ್ಜ್ ಮಾಡೋದು ಹಾ ಹಾ ಇದನ್ ಬೇಕು ಅದ್ ಹಿಂಗ ಗಾಳಿ ಬೇಕೇನ ಓಪನ್ ಸ್ಪೇಸ್ ಬೇಕು ಅಂದ್ರ ಹಾರ್ತತಿ ಹೊರಗೆ ತಳಕ್ ಕೂತ್ ಮಾಡು ತಳಕ್ ಕೂತ ಅಂದ್ರ ಇಲ್ಲಿ ಮಾಡು. ಕೊಟ್ಟ ಕಿತ್ತ ಎಲ್ಲ ಮಾಡು ಆಗಳ ಮಸ್ತ್ ಹಾರಿತ ನೋಡ್ಲ ಒಂದೇ ಸತ ಭಾರಿ ಹಾರ್ತ ಬರೀ ಅಗ್ಯಾಡ್ಸೋದು ಹಿಂಗ್ ಕರೆಕ್ಟ್ ಇದಾಗುತ್ತೆ ರೊಟೇಟ್ ಕೊಂಡಿರ್ಬೇಕು ನಮ್ಮ ಓ ನಿಂಗ್ ಕೊಡಂಗಿಲ್ಲ ಆಮೇಲೆ ಇಡ್ಲಿ ಹಾ ಇಡ್ಲಿ ನೆಕ್ಸ್ಟ್ ರೀ Color pencil. ಹಾ Color pencil. ಓ ಸಾನದ್ ಫೇವ್ರೇಟ್ ಹಂಗ ಇಡಿ ಪಟ್ನ ಪಟ್ನ ಕೈ ಹೊಂಡ್ ಹೋಗ್ತದೆ ವಾವ್ 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 ಹಾ ಏನ್ ನೆಲಕ್ ಬಡ್ದು ಮ್ಯಾಲ ಹೋಗ್ತೈತದ Charge ಇದು ಆತ್ ನೋಡ ಮದ್ರದು ನೋಡಿ ನೋಡಲ್ಲಿ ತಾನ ಆಯ್ತದ ಬಿಕ್ಕು ಓ ಮೈ ಗಾಡ್ ಹಿಂಗ್ ಮಾಡ್ರ ಸೈಡ್ ಆ ಕಡೆ ಆಗ್ತಿರ್ಬೇಕಲ್ಲ ಹೆಂಗ ಚಿಕ್ಕು ಹೆಂಗ ಟುಬುಂಗ್ ಮತ್ತ 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 ಹೆಂಗ ಚಿಕ್ಕು ಸರಿ ಆಟ ಆಡತ್ತೈತ್ ಸಾನು ಹಾ ಹಾ ಸರಿ ಸರಿ ಸಾನು ಡಿಸ್ಟರ್ಬ್ ಮಾಡ್ಬೇಡ ಅವಂಗ ಅವ್ ಮಜಾ ಮಾಡತ್ತಾನ ನೋಡಲ್ಲ ಹಾ ಎದ್ ನಿದ್ರ ಹಾ ಎದ್ ನಿದ್ರ ಹಾ ಹೆಂಗ ಹಾ ಇಳಿ ಇಳಿ ನೋಡುನು ಚಿಕ್ಕು ಹಾ ಇಲ್ಲ ಲಕ್ಷಲ ಸೀದಾ ಸೀದಾ ಚಿಕ್ಕು ಹಂಗ ಹಿಂಗ್ ಮಾಡೋದಿಲ್ಲ ಹಿಂಗ್ ಸ್ಟ್ರೈಟ್ ಚಿಕ್ಕು ನೋಡಲ್ಲ ಎಷ್ಟು ಖುಷಿಯಾಗ್ಯಾನ ಮತ್ತು ಒಂದ್ ಕಡೆ ಹಂಗ್ ಸೀದಾ ಇಟ್ರ ಮ್ಯಾಲ ಹೋಗ್ತೈತಿ ಹಾ ತಡಿ ಬಿಡ್ರಿ ಹಿಂಗ್ ಮಾಡ್ರ ಅದು ಓದ ಸೀದಾ ಹಿಡಿದಿರ್ತದ ಹಾ ಚಿಕ್ಕು ಹೆಂಗ ಹೇಳ್ತ ನೋಡ ಚಿಕ್ಕು 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 ಸೀದಾ ಬಿಡೋದನ್ನ ಸೀದಾ ಚಾರ್ಜ್ ಮುಗಿತ ಆಗಳಿಂದ ಎಟ್ ಹರ್ಸತ್ತಿರ ಪಾಪ ಕೆಟ್ಟರೆ ಹಾರ್ಬೇಕ ಚಾರ್ಜ್ ಮುಗಿತಕ್ಕಿದ ಚಿಕ್ಕು ಏನೈತದ ಫ್ಲೈಯಿಂಗ್ ಡಾಲ್ ಏ ತಡಿ ಸಾನು ಫ್ಯಾನ್ ಹಚ್ಚರ ಯಾಕೀಗದ ಇದನ್ನ ಆಗ್ತೈತ ಅದು ಹೋಗೈತಿ ಚಿಕ್ಕು ಆನ್ ಐತದ ಚಿಕ್ಕು ಆನ್ ಐತಿ ಈ ಪಿನ್ ಐತಲ್ಲ ಮನ್ಯಾಗ ಏನಿಲ್ಲ USB and type C ಇಲ್ಲ ಸಾನ್ವಿ ಬರ್ತಡೇ ಕಂಪ್ಲೀಟ್ ಆಯಿತು ಅಕ್ಕಿ ಡ್ರೆಸ್ ಚೇಂಜ್ ಮಾಡೀನಿ ಚಿಕ್ಕೊಂಡ್ ಡ್ರೆಸ್ ಚೇಂಜ್ ಮಾಡೀನಿ ನಮ್ಮ ಚಿಕ್ಕು ಅಂತೂ ನಿಂದ್ರಕ ತಯಾರಿಲ್ಲ ಅವ್ನು ಫುಲ್ ಜೋಶ್ ಬಂದವ್ರಿಗತ್ಲೆ ಆಗೈತಿ ಹೆಂಗೆ ರಾತ್ರಿ ಆಗ್ತೈತೆ ಹಂಗೆ ಜಾಸ್ತಿ ಜೋಶ್ ಬರತೈತಿ ಏನೇನೋ ಓಡಾಡೋದನು ಆಟ ಆಡಕತ್ತಾನು ಹೆಂಗನಿಷ್ಟು ನಿನ್ನ ಬರ್ಡೇ ನೀ ಸ್ಕೂಲ್ದಿಂದ ಬರೋಕ್ಕಿಂತ ಫಸ್ಟ್ ಮಮ್ಮಿ ಪಪ್ಪ ಎಲ್ಲ ಡೆಕೋರೇಷನ್ ಮಾಡಿಟ್ಟಿದ್ರೆ ಹೆಂಗನಿಸ್ತು ಈಗ ಆಕ್ಚುಲಿ ಮೇಕಪ್ ಇನ್ನು ಐತೆ ಮುಖ ತೊಳಿತೀನಿಲ್ಲ ಈಗೆಲ್ಲ ಮುಖ ತೊಳಿತೀನಿ ಈಗ ಶಕಿ ಆಗತ್ತೆ ಎಸ್ ನಡಿ ಮುಖ ತೊಳಿತೀನಿ ಸೊ ನೀವು ಎಲ್ಲರೂ ಆಲ್ರೆಡಿ ಕಾಮೆಂಟ್ಸ್ ಒಳಗೆ ಸಾನ್ವಿಗೆ ಎಲ್ಲ ವಿಶೇಷ ತಿಳಿಸಿರ್ತೀರಿ ಮತ್ತು ಆಲ್ರೆಡಿ ನಾನು ಕಮ್ಯುನಿಟಿ ಟ್ಯಾಬ್ ಒಳಗೂ ಸಾನುದ್ ಬರ್ಡೇ ಐತೆ ಅಂತ ಪೋಸ್ಟ್ ಹಾಕಿದ್ನಿ ಅಲ್ಲಿನೂ ಭಾಳಷ್ಟು ಜನ ಆಕಿಗ ಬರ್ತಡೇ ವಿಶೇಷನ ಹೇಳಿರಿ ಸೊ ಸಾನು ಹೇಳಿ ಎಲ್ಲರಿಗೆ ನಿನಗೆಲ್ಲರೂ ಬರ್ಡೇ ವಿಶ್ ಮಾಡ್ಯಾರ ಅಂತ ಏನು ಹೇಳಬೇಕು ಥ್ಯಾಂಕ್
Thank you. ಬಾಯಾಗಿನ ಬಟ್ಟೆಗೆ ಚಂದ Thank you. ಹಂಗಿಲ್ಲ ಚಂದ ಪ್ರಾಪರ್ ಹೇಳ್ಬೇಕ ಹಂಗೆ ಮುಖ ಮಂಕಡಿ Thank you. ಲವ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಾನುಗ್ ವಿಶ್ ಮಾಡಿರಿ, ಸಾನುಗ್ ಬ್ಲೆಸ್ಸಿಂಗ್ಸ್ ತಿಳಿಸಿರಿ. ಹೀಗಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ ಮನಪೂರ್ವಕ ಒಂದು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಲೈಕ್ ಆಗೈತೆ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ನಾವು ಮತ್ತೆ ಸಿಗ್ತೀವಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.